ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆಯಿಂದ ಆಗಮಿಸಿರುವಂಥ ಪ್ರಿಂಟ್ ಮೀಡಿಯಾ ಮತ್ತು ಮಾಧ್ಯಮದ ಹಾಗೂ ಇಳಕಲ್ ನಗರದ ಪ್ರಿಂಟ್ ಮೀಡಿಯಾ ಮತ್ತು ಮಾಧ್ಯಮದ ಎಲ್ಲ ನಮ್ಮ ಸ್ನೇಹಿತರಿಗೆ ಸ್ವಾಗತ ಕೋರ್ತಾ ನಮ್ಮ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರೆ, ಇವತ್ತು ಮಾಧ್ಯಮದ ಮಿತ್ರರಲ್ಲಿ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಇವತ್ತು ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಿನ್ನೆ ನಾನು ಬೆಂಗಳೂರಿಂದ ಬಂದ ತಕ್ಷಣ ನನಗೆ ಇದೊಂದು ಕವರ್ ಬಂದಿತ್ತು, ಪತ್ರ ಬಂದಿತ್ತು. ಎಲ್ಲಿಂದ ಅಂದರೆ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ವರ್ಗ ಇಳಕಲ್, ಅಲ್ಲಿಂದ ನನಗೆ ಬರೆದಿದ್ದಾರೆ ಅವರು. ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕರು, ಹುಣಗುಂದ ಮತಕ್ಷೇತ್ರ ಇಳಕಲ್ ಅಂತ. ಅದರಲ್ಲಿ ಅವರು ಪತ್ರನೂ ಕೂಡ ಬರೆದಿದ್ದಾರೆ. ಪತ್ರದಲ್ಲಿ ಅವರು ಹೇಳಿದ್ದಾರೆ, ಇವರಿಗೆ ಮಾನ್ಯ ಶ್ರೀ ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕರು, ಹುಣಗುಂದ ಮತಕ್ಷೇತ್ರ, ವಿಷಯ ನೊಂದ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳಿಗೆ ನ್ಯಾಯ ಕೊಡಿಸುವ ಕುರಿತು. ಅದು ನನಗೆ ಬರೆದಾರೆ. ಮಾನ್ಯರೇ, ಮೇಲ್ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ತಹಸೀಲ್ದಾರ್ ಕಚೇರಿ ಇಳಕಲ್ದಲ್ಲಿ ನೌಕರಿ ಮಾಡುತ್ತಿದ್ದು, ದಿನಾಂಕ 9/10/24ರಂದು ಮಾನ್ಯ ಬಾಗಲಕೋಟೆ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆಗ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದು, ಲೋಕಾಯುಕ್ತರನ್ನು ಸರಿಯಾಗಿ ನೋಡಿಕೊಳ್ಳಬೇಕು, ಅವರಿಗೆ ಉಪಹಾರ, ಗೋಡಂಬಿ, ದ್ರಾಕ್ಷಿ, ತಂಪು ಪಾನೀಯ ಸೇರಿದಂತೆ ಕಾರ್ಯಕ್ರಮ ಖರ್ಚಿಗೆ ಹಣ ಬೇಕಾಗಿದ್ದು, ನಮ್ಮ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ತಲಾ 500 ರೂಪಾಯಿಗಳನ್ನು ಕೊಡಲೇಬೇಕೆಂದು ತಹಸೀಲ್ದಾರರಾದ ಸತೀಶ್ ಕೂಡಲಿಗೆ ಅವರು ನಮಗೆಲ್ಲ ತಾಕೀತು ಮಾಡಿದರು. ಆಗ ನಾವು ತಲಾ 500 ರೂಪಾಯಿಗಳನ್ನು ಪ್ರತಿ ಶ್ರೀಮತಿ MB ಗುಡ್ಡಿಮಠ ಅವರ ಹತ್ತಿರ ಕೊಟ್ಟಿದ್ದೇವೆ. ಅಂಬೇಡ್ಕರ್ ಭವನದಲ್ಲಿ ನಡೆದಿದ್ದ ಲೋಕಾಯುಕ್ತರ ಕಾರ್ಯಕ್ರಮವನ್ನು ಮುಗಿಸಿ ತಹಸೀಲ್ದಾರ್ ಕಚೇರಿಗೆ ಎಲ್ಲರೂ ಬಂದೆವು. ಆಗ ನಮ್ಮ ಕಚೇರಿಗೆ ಬಾಗಲಕೋಟೆಯ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಕಡಿತ ಪರಿಶೀಲನೆಗೆ ಬಂದಿದ್ದರು. ಕೆಲ ಹೊತ್ತು ಕಚೇರಿಯಲ್ಲಿ ಕಡಿತ ಪರಿಶೀಲನೆ ಮಾಡಿ ಬಾಗಲಕೋಟೆ ಲೋಕಾಯುಕ್ತ ಅಧಿಕಾರಿಗಳು ತಹಸೀಲ್ದಾರ್ ಕಚೇರಿಯಿಂದ ನಿರ್ಗಮಿಸಿದರು. ಲೋಕಾಯುಕ್ತ ಅಧಿಕಾರಿಗಳು ಹೊರ ಹೋದ ನಂತರ ಕಚೇರಿಯ ಸಿಬ್ಬಂದಿಗಳನ್ನು ಕರೆಸಿದ ತಹಸೀಲ್ದಾರ್ ಸತೀಶ್ ಕೂಡಲಿಗೆ ಅವರು, ಲೋಕಾಯುಕ್ತರು ಹಣಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆ, ನೀವೆಲ್ಲ ಸಿಬ್ಬಂದಿಗಳು 15,000 ತಲಾ ಕೊಡಬೇಕು, ಇಲ್ಲವಾದರೆ ಲೋಕಾಯುಕ್ತರ ಬೆಲೆಗೆ ನೀವು ಬೀಳುತ್ತೀರಾ ಎಂದು ತಹಸೀಲ್ದಾರ್ ನಮ್ಮ ಸಿಬ್ಬಂದಿಗಳಿಗೆ ಹೆದರಿಸಿದರು. ಆಗ ನಾವೆಲ್ಲ ಸಿಬ್ಬಂದಿಗಳು ಅಷ್ಟೊಂದು ಹಣ ಕೊಡಲು ಆಗೋದಿಲ್ಲ ಎಂದಾಗ, ಎಷ್ಟಾದರೂ ಆಗಲಿ ಕೊಡಲೇಬೇಕು ಅಂತ ಏರು ಧ್ವನಿಯಲ್ಲಿ ಬೈದರು. ಆಗ ವಿಧಿಯಿಲ್ಲದೆ ನನ್ನನ್ನು ಒಳಗೊಂಡು ನಮ್ಮ ಕೈಲಾದಷ್ಟು, ಅಂದರೆ ಕೆಲವು ಸಿಬ್ಬಂದಿಗಳು 5,000, ಕೆಲವರು 10,000, ಈ ರೀತಿ ತಹಸೀಲ್ದಾರ್ ಸತೀಶ್ ಕೂಡಲಿಗೆ ಅವರಿಗೆ ಹಣ ನೀಡಿದೆವು. ಆಗ ತಹಸೀಲ್ದಾರ್ ಅವರು ಅಲ್ಲೇ ಇದ್ದ ಪೇಪರ್ನಲ್ಲಿ ಯಾರು ಎಷ್ಟು ಹಣ ನೀಡಿದ್ದಾರೆ ಅಂತ ತಮ್ಮ ಹಸಿರು ಪೆನ್ನಿನಿಂದ ಹಣದ ಮೊತ್ತವನ್ನು ಸಿಬ್ಬಂದಿಗಳ ಹೆಸರಿನ ಮುಂದೆ ಬರೆದುಕೊಂಡರು. ಸದ್ಯ ಲೋಕಾಯುಕ್ತರ ಹೆಸರು ಹೇಳಿ ಹಣ ಪಡೆದ ಸಿಬ್ಬಂದಿ ಸಂಬಂಧ ತನಿಖೆ ನಡೆಯುತ್ತಿದ್ದು, ತಹಸೀಲ್ದಾರ್ ಲೋಕಾಯುಕ್ತರ ಹೆಸರಿನಲ್ಲಿ ಹಣ ಪಡೆದ ಬಗ್ಗೆ ಯಾರಿಗೂ ಹೇಳಬಾರದು ಎಂದು ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ. ಹಣ ಪಡೆದವರು ತಹಸೀಲ್ದಾರರು, ಆದರೆ ಕೆಲಸವನ್ನು ಸಿಬ್ಬಂದಿಗಳ ತಲೆಗೆ ಕಟ್ಟಲು ಪ್ರಯತ್ನ ಮಾಡುತ್ತಿದ್ದು, ಈ ಸಂಬಂಧ ಲೋಕಾಯುಕ್ತರ ಕಾರ್ಯಕ್ರಮಕ್ಕೆ ಹಣ ಪಡೆದಾಗ ಶ್ರೀಮತಿ MB ಗುಡ್ಡಿಮಠ ಅವರು ತಮ್ಮ ಸ್ವಂತ ಹಸ್ತಾಕ್ಷರದಿಂದ ಲೋಕಾಯುಕ್ತ ಖರ್ಚಕ್ಕೆ ವೆಚ್ಚಕ್ಕೆ ನೀಡಿದ ವಿವರವನ್ನು ಬರೆದಿರುವ ಕಚೇರಿಯ ಹಾಳೆ ಮತ್ತು ಲೋಕಾಯುಕ್ತರ ಹೆಸರಿನಲ್ಲಿ ಸಿಬ್ಬಂದಿಗಳಿಂದ ಹಣ ವಸೂಲಿ ಮಾಡಿ ತಹಸೀಲ್ದಾರರು ತಮ್ಮದೇ ಸ್ವಂತ ಹಸ್ತಾಕ್ಷರದಿಂದ ಹಸಿರು ಬಣ್ಣದ ಪೆನ್ನಿನಿಂದ ಮೊತ್ತದ ವಿವರ ಬರೆದುಕೊಂಡು ಕಚೇರಿ ಹಾಳೆಯ ನಕಲು ಪ್ರತಿಗಳನ್ನು ಈ ಪತ್ರದೊಂದಿಗೆ ಕಳಿಸಿಕೊಡುತ್ತಿದ್ದೇನೆ. ಅಸಹಾಯಕರಾದ ನಮಗೆ ನ್ಯಾಯ ಕೊಡಿಸಬೇಕು, ನಮ್ಮಂಥ ನೊಂದ ಸರ್ಕಾರಿ ನೌಕರರಿಗೆ ಧ್ವನಿಯಾಗಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಅಂತ ಪತ್ರ ಬರೆದಾರ ನೊಂದ ಇಳಕಲ್ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ. ಪ್ರತಿನೂ ಹಾಕಿದ್ದಾರೆ. ಜಿಲ್ಲಾಧಿಕಾರಿಗಳು ಬಾಗಲಕೋಟೆ, ಲೋಕಾಯುಕ್ತರ ಕಚೇರಿ ಬಾಗಲಕೋಟೆ, ಆಮೇಲೆ ಲೋಕಾಯುಕ್ತರು ಬೆಂಗಳೂರು, ಅಲ್ಲಿ ಪ್ರತಿ ಹಾಕಿದ್ದಾರೆ. ಇದರಲ್ಲಿ ಇಲ್ಲೊಂದಿದೆ,
ಅವ್ರೇನು ಹೇಳಿದ್ರಲ್ಲ ಗುಡ್ಡಿಮಠ ಬರೆದಾರಂತೇಳಿ. ದಿನಾಂಕ 9/10/24 ಲೋಕಾಯುಕ್ತರಿಗೆ ಖರ್ಚು ವೆಚ್ಚಕ್ಕಾಗಿ 500 ರೂಪಾಯಿ ಅಂತ ಅವ್ರ ಹೆಸರು ಬರ್ತಾರೆ ಎಲ್ಲರೂ. ಆಮೇಲೆ ಈ ತಹಸೀಲ್ದಾರ್ ಕಚೇರಿಯಲ್ಲಿ ಒಂದು ವೇಸ್ಟ್ ಪೇಪರ್ ಹಿಂದ್ಗಡೆ ಈಗ ಇಲ್ಲೇನು ಬರೆದಿರ್ತಕ್ಕಂಥ ಇದೇನು ಅಂಕಿ ಅಂಶಗಳಿದಾವಲ್ಲ, ಇದು ತಹಸೀಲ್ದಾರ್ ಅವರ ಸ್ವಂತ ಹಸ್ತಾಕ್ಷರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನನಗೆ ಕಳಿಸಿರೋದು ಇದು. ಅದಕ್ಕೆ ನಾನು ಅವ್ರಿಗೆ ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ, ಸಾಧ್ಯ ಆದಷ್ಟು ನನಗೆ ಒರಿಜಿನಲ್ ಕಳಿಸ್ಕೊಟ್ರೆ ಒಳ್ಳೆಯದು. ಈ ರೀತಿ ಈ ಹುನಗುಂದ ಮತಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಾನು ಅನೇಕ ಬಾರಿ ಈ ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆ ಬಗ್ಗೆ ಕೂಡ ಮಾತಾಡಿದ್ದೀನಿ. ಆಮೇಲೆ ಇಸ್ಪಿಟ್ ಅಡ್ಡೆಗಳು ರಜಾರೋಷವಾಗಿ ನಡೀತವೆ. ತದನಂತರ ಈ ಮೊನ್ನೆ ನಡೆದಂಥ ಉರ್ಸ್ನಲ್ಲಿ ಟೆಂಡರ್ ಕರಿತೀವಿ ಅಂತೇಳಿ ಇದೇ ತಹಸೀಲ್ದಾರು ಮತ್ತು ಈ ಕ್ಷೇತ್ರದ ಶಾಸಕರು ಏನು ಮಾಡಿದರು, ಟೆಂಡರ್ ಕರಿಗೊಳ್ಳಲಿಲ್ಲ. ಟೆಂಡರ್ ಹಾಕಿದರೆ ಸುಮಾರು ಆ ಚಕ್ರ ಗಾಲಿದು ಆಮೇಲೆ ಏನೇನೋ ಕುರ್ಚಿ ಆಟ ಅಂತ ಇರ್ತಾವಂತಲ್ಲ, ಅವಕ್ಕೆ ಒಂದು 25 ಲಕ್ಷ ರೂಪಾಯಿ ಟೆಂಡರ್ ಮಾಡೋರು ಇಲ್ಲೇ ಲೋಕಲ್ದವರು ತಯಾರಿದ್ರು. ಅದು ನನಗೇನ ಮಾಹಿತಿ. ಆದ್ರೆ ಇದೇ ತಹಸೀಲ್ದಾರ ಏನು ಹೇಳಿದ್ದಾನೆ, ನಾವು ಹೊರಗಿನ ರಾಜ್ಯದವ್ರಿಗೆ ಯಾರಿಗೂ ಕೊಡೋದಿಲ್ಲ, ಇಲ್ಲಿವರೆಗೂ ಕೊಡ್ತೀವಿ ಅಂತ ಹೇಳಿ ಏನು ಮಾಡಿದ್ರು, ಕೇವಲ 10 ಲಕ್ಷ ರೂಪಾಯಿ ಕೊಟ್ಟು ಇನ್ನು ಉಳಿದದ್ದು ಹೆಚ್ಚಿನ ಹಣ ಬೇರೆ ರೂಪದಲ್ಲಿ ಪಡೆದು, ಹಣ ಕ್ಯಾಶ್ ರೂಪದಲ್ಲಿ ಪಡೆದು ಈಗೇನಪ್ಪ ಅಂತಂದ್ರೆ ಈ ಕ್ಷೇತ್ರ ಔಟ್ ಆಫ್ ಸ್ಟೇಟ್ ಅವರು ಮಹಾರಾಷ್ಟ್ರದವ್ರು ಕೊಟ್ಟಿದ್ದಾರೆ. ಅದನ್ನು ಹೆಚ್ಚಿನ ಹಣಕ್ಕೆ ಮಹಾರಾಷ್ಟ್ರದವ್ರು ಕೊಟ್ಟು ಇಲ್ಲಿ ಲೆಕ್ಕ ತೋರಿಸಿದ್ದು 10 ಲಕ್ಷ. ಇದರಲ್ಲಿ ಈ ಭ್ರಷ್ಟಾಚಾರದಲ್ಲಿ ಈ ಕ್ಷೇತ್ರದ ಶಾಸಕ ಮತ್ತು ತಹಸೀಲ್ದಾರ್ ಭಾಗಿಯಾಗಿದ್ದಾರೆ. ಅದರ ಜೊತೆಯಲ್ಲಿ ಪ್ರತಿ ಅಂಗಡಿಗೆ 5,000 10,000 ಏನು ಬೇಕಂದ್ರೆ ಮನುಷ್ಯ ಹೆಚ್ಚು 15,000 ಯಾವ ರೀತಿ ಹಣ ಪಡೆದಾರೆ ಅಂದ್ರೆ ದೇಣಿಗೆ ಅಂತ. ಯಾವಾಗಲೂ ದೇಣಿಗೆ ಪಡೆಯೋರು ಯಾರು ಪಡಿತಾರ? ಯಾವುದೋ ಟ್ರಸ್ಟೋ ಯಾವುದೋ ಸಂಸ್ಥೆಯೋ ಏನೇ ಇದ್ದವ್ರು ಪಡಿತಾರೆ. ಆದರೆ ತಹಸೀಲ್ದಾರ್ ಕಚೇರಿಯವರು ವಸೂಲು ಮಾಡಬೇಕಾದ್ರೆ ದೇಣಿಗೆ ಅಂತೇಳಿ ರಿಸಿಪ್ಟ್ ಕೊಟ್ಟಿದ್ದಾರೆ. ತಹಸೀಲ್ದಾರ್ ದೇಣಿಗೆ ಕೊಡೋಕೆ ಬರಲ್ಲ, ರಸೀದಿ ಕೊಡ್ಲಿಕ್ಕೆ ಬರುತ್ತೆ. ದೇಣಿಗೆ ಅಂತ ತೊಗೊಳಕ್ಕೆ ಬರಲ್ಲ. ಅವರು ತಮ್ಮ ಕಚೇರಿಯಿಂದ ರಸೀದಿಯನ್ನು ಕೊಡ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ಒಂದೊಂದು ಶಾಪ್ಗೆ ಒಂದು ದಿನಕ್ಕೆ 700 ರೂಪಾಯಿ ಕರೆಂಟ್ ಬಿಲ್ ವಸೂಲು ಮಾಡಿದ್ದಾರೆ. ಅದಕ್ಕೇನೋ ಇದು ಇಲ್ಲ, ರಸೀದಿ ಇಲ್ಲ, ಯಾವುದೇ ಬಿಲ್ ಇಲ್ಲ, ಅಥವಾ ಟೆಂಪ್ರರಿ ಕನೆಕ್ಷನ್ ಅಂತಿಲ್ಲ, ಏನೂ ಇಲ್ಲ. ಈ ರೀತಿ ಈ ಬಾರಿ ಉರುಸ್ನಲ್ಲಿ ಅವ್ಯವಸ್ಥೆನೂ ಮಾಡಿದ್ದಾರೆ, ಅವ್ಯವಹಾರನೂ ಕೂಡ ಮಾಡಿದ್ದಾರೆ. ಆದ್ದರಿಂದ ಮೊನ್ನೆ ನಾನು ಇಲ್ಲಿ ನಮ್ಮ ಮಾಧ್ಯಮದವರಿಗೆ ಹೇಳಿಕೆ ಕೊಟ್ಟಾಗ, ಮೊನ್ನೆ ಈ ಕ್ಷೇತ್ರ ಶಾಸಕ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ, ಅವಾಚ್ಯ ಶಬ್ದಗಳನ್ನು ಮಾತಾಡಿದ್ರೆ ನಾನು ಅವಾಚ್ಯ ಶಬ್ದಗಳನ್ನು ಮಾಡಿದ್ರೆ ಅವನಕ್ಕಿಂತ ಸಣ್ಣ ವಾಕಣ್ಣ ಅಂತೇಳಿ ನಾನೇನು ಯಾವುದೋ ಅವಾಚ್ಯ ಶಬ್ದ ಬಳಸೋಕೆ ಹೋಗೋದಿಲ್ಲ. ಒಂದನೇದ್ದು. ಎರಡನೇದ್ದು ಏನಪ್ಪ ಅಂತಂದ್ರೆ, ಕ್ಷೇತ್ರದಲ್ಲಿ ಇವತ್ತು ಇಲ್ಕಲ್ ನಗರದಲ್ಲಿ ಕುಡಿಯೋ ನೀರಿಲ್ಲ, ಏನಿಲ್ಲ. ಅಧ್ಯಕ್ಷರಿದ್ದಾರೆ, ಇದೇ ವಾರ್ಡ್ನವ್ರು ಇದ್ದಾರೆ, ಅವ್ರಿಗೆ ಕುಡಿಯೋಕ್ಕೆ ನೀರಿಲ್ಲ. ಈ ಕ್ಷೇತ್ರದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಈಗ ತಾನೇ ಇಲ್ಕಲ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ 3 ಜನ ಅಪ್ರಾಪ್ತ ಬಾಲಕರು ಅತ್ಯಾಚಾರ ಮಾಡಿದ್ದಾರೆ. ನಾನು ಹೇಳಕ್ಕೆ ಇಷ್ಟಪಡ್ತಾನೆ, ಈ ಕ್ಷೇತ್ರದಲ್ಲಿ ತಹಸೀಲ್ದಾರ್ನ ಏನು ಹೇಳ್ತಾ ಇದ್ರು, ಈ ಕ್ಷೇತ್ರ ಶಾಸಕ ಭಾರಿ ಹೊಗಳ್ತಾ ಇದ್ದಾರೆ ವೇದಿಕೆ ಮೇಲೆ. ಯಾತಕ್ಕಾಗಿ ಅಂತಂದ್ರೆ, ಇಬ್ಬರು ಹೊಂದಾಣಿಕೆಯಿಂದ ಇಲ್ಲಿ ಬರೀ ತಹಸೀಲ್ದಾರ್ ಕಚೇರಿ ಅಷ್ಟಲ್ಲ, ಈ ನಮ್ಮ ಇಲ್ಕಲ್ ಮುನ್ಸಿಪಾಲ್ಟಿನೂ ಕೂಡ ಅದೇ, ಇನ್ನುಳಿದ ಕಚೇರಿಯಲ್ಲೂ ಕೂಡ
ಪ್ರತಿ ತಿಂಗಳು ಮಾಮೂಲಿ ಎತ್ತಕ್ಕದ ಈ ಒಂದು ಕ್ಷೇತ್ರದ ಶಾಸಕರ ಉದ್ಯೋಗ ಆಗಿದೆ ವಿನಃ ಮತ್ತು ಬೇರೆ ಏನೂ ಇಲ್ಲ. ಇಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ. ಕಾನೂನಂತೂ ಈ ರಾಜ್ಯದಲ್ಲಿ, ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಅಧಿಕಾರ ಮತ್ತು ದರ್ಪ ಮಾತ್ರ ಇದೆ. ಪೊಲೀಸರ ಡ್ಯೂಟಿ ಏನಂತಂದ್ರೆ ಇವ್ರಿಗೆ ಒಂದು ಯಾವುದೋ ಒಂದು ನಿಗಮ ಅಧ್ಯಕ್ಷ ಕೊಟ್ಟರಂತ ಇವರಿಂದನೇ ಮುಂಜಾನೆಯಿಂದ ಸಂಜೆ ತನಕ ಸೈರನ್ ಹಾಕೊಂಡು ಓಡಾಡೋದು ಅಷ್ಟು ಬಿಟ್ರೆ ಸಾರ್ವಜನಿಕ ರಕ್ಷಣೆ ಏನಿಲ್ಲ. ಈಗ ಘಟನೆ ಆಗಿರ್ತಕ್ಕಂಥದ್ದು ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥದ್ದು ಈಗಾಗಲೇ 8 ದಿವಸ ಮೇಲೆ ಆಯ್ತು ಅಂತ ಕೇಳಿದೆ ನಾನೀಗ. ನನಗೂ ಮಾಹಿತಿ ಇರಲಿಲ್ಲ, ಈಗ ಬಂದ ಮೇಲೆ ಗೊತ್ತಾಯಿತು. ಜಸ್ಟ್ ಈಗ ಒಂದು 10-15 ನಿಮಿಷದಿಂದ ನಾನು ಮೇಲೆ ಟಿ ವಿ ಹಚ್ಚಿದಾಗ ಪವರ್ ಟಿ ವಿಯಲ್ಲಿ ಅದು ಸ್ಕ್ರೋಲಿಂಗ್ ಬರ್ತಾಯಿತ್ತು. ಅಂದರೆ ಈ ರೀತಿ ಆದರೆ ಹೇಗೆ? ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೂ ಕೂಡ ಇದರ ಮಾಹಿತಿ ಕೊಡ್ತೇನೆ. ಲೋಕಾಯುಕ್ತರ ಹೆಸರಿನಲ್ಲಿ ವಸೂಲಿ ದಂಧೆಯನ್ನು ಮಾಡ್ತಕ್ಕಂಥ ತಹಸೀಲ್ದಾರ್ ಮತ್ತು ಏನು ಸಿಬ್ಬಂದಿ ವರ್ಗದವರು ನೊಂದಿದ್ದೀವಿ ಅಂತ ನನಗೆ ಪತ್ರ ಕೊಟ್ಟಿದ್ದಾರೆ, ಕಳಿಸಿದ್ದಾರೆ. ಅದ್ರ ಕಾಪಿಯನ್ನು ನಿಮ್ಗೆ ಎಲ್ಲರಿಗೂ ಕೂಡ ಕೊಡ್ತೀವಿ ನಾವು. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದೀವಿ ಒಂದೊಂದು ಕಾಪಿನ. ಇದನ್ನು ಫಾರೆನ್ಸಿಕ್ ಲ್ಯಾಬ್ರೇಟ್ರಿಗೆ ಕಳಿಸ್ರಿ ಮತ್ತು ಅಲ್ಲಿ ಹೋಗಿ ಸಿಬ್ಬಂದಿ ವರ್ಗದವರು ಯಾರಿದ್ದಾರೆ ಕೇಳಿ, ತಹಸೀಲ್ ಆಫೀಸಿಗೆ ಏನು ನಡೀತಾ ಇದೆ ಅಂತ ತಾವು ಮಾಧ್ಯಮದವರೆಗೂ ಬಂದಿದ್ದೀರಿ, ಕೇಳಿದರೆ ಉತ್ತಮ ಅಂತ ನನ್ನ ಭಾವನೆ. ಆದ್ದರಿಂದ ಇವತ್ತಿದನ್ನೆಲ್ಲ ಫಾರೆನ್ಸಿಕ್ ಲ್ಯಾಬ್ರೇಟ್ರಿಗೆ ಕಳಿಸಿ ಅದನ್ನು ರುಜುವಾತುಪಡಿಸಿ ಏನು ತಹಸೀಲ್ದಾರ್, ಈ ತಾಲೂಕಿನ ತಹಸೀಲ್ದಾರ್ ಏನಿದಾರಲ್ಲ ಅವ್ರ ಮೇಲೆ, ಅವ್ರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿಕೆಸಿ ನಾನು ತಮ್ಮ ಮೂಲಕ ಈ ರಾಜ್ಯದ ಮಾನ್ಯ ಮುಖ್ಯ ಲೋಕಾಯುಕ್ತರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಸರಿ, ಲೋಕಾಯುಕ್ತರ ಹೆಸರಲ್ಲಿ ತಹಸೀಲ್ದಾರ್ ಕಚೇರಿಯಿಂದ ಒಟ್ಟು ಎತ್ತಿರ್ತಕ್ಕಂಥ ದುಡ್ಡು ಎಷ್ಟು ಇಲ್ಲಿದೆ? ಇಲ್ಲಿ ಈಗ ಒಬ್ಬೊಬ್ಬರ ಹೆಸರಲ್ಲೇ ಈಗ ಒಂದು 10 ಜನದ ಹೆಸರು ಬರೆದಿದ್ದಾರೆ. ಒಬ್ಬರ ಹೆಸರಲ್ಲಿ 5,000, 3,000, 3,000, 5,000, 5,000, 5,000, 5,000. ಇದೇನು 15 ಅಥವಾ 5 ಗೊತ್ತಿಲ್ಲ, ಮೋಸ್ಟ್ಲಿ 10. ಇದೊಂದು 2 ಒಂದು 50,000 ರೂಪಾಯಿ ಅವತ್ತಿನ ಕಾರ್ಯಕ್ರಮಕ್ಕೆ ಬಂದಾಗಿರ್ತಾರೆ ಇದು. ಮತ್ತು ಅವರಿಗೆ ಎದುರಿಸ್ತಾ ಇದ್ದಾರೆ. ಯಾವಾಗದು ಹೊರಗಡೆ ಬಂತು, ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಅವಾಗ ಅವ್ರನ್ನ ಎದುರಿಸ್ತಾ ಇದ್ದಾರೆ. ಯಾರನ್ನ? ಸಿಬ್ಬಂದಿಯವರು. ಆ ಸಿಬ್ಬಂದಿಯವರು ಅದಕ್ಕಾಗಿ ಇಲ್ಲಿ ಇವತ್ತು ನನಗೆ ಇದು ನೋಡಿ ಆಗಿದೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಶಾಸಕರನ್ನ ಕೇಳಬೇಕು, ಏನು ಸ್ವತ್ತು ಮನೆಯಲ್ಲಿರ್ತಕ್ಕಂಥ ಮಾಜಿ ಶಾಸಕರನ್ನ ಅವ್ರ ಸಹಾಯ ಕೇಳಬೇಕು ನೋಡಿ. ಯಾಕಂದರೆ ಅಂತ ಅಂದರೆ ಆಡಳಿತದ ವ್ಯವಸ್ಥೆ ಯಾವ ರೀತಿ ಇಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಎಂಥ ವಿಪರ್ಯಾಸ ಇದೆ. ಏನಾದರೂ ಸಹಾಯ ಬೇಕಾದ್ರೆ ಸರ್ಕಾರನ ಮತ್ತು ಹಾಲಿ ಇರ್ತಕ್ಕಂಥ ಶಾಸಕರನ್ನ ಕೇಳೋದು ಎಲ್ಲಾದರೂ ಉಂಟು. ಆದರೆ ಇದು ಮಾಜಿ ಶಾಸಕರಿಗೆ ನೀವು ಧ್ವನಿ ಆಗ್ರಿ, ನಮ್ಮ ಪರವಾಗಿ ನಮ್ಗೆ ಸಹಾಯ ಮಾಡಿರಿ ಅಂತೇಳಿ ಪತ್ರ ಬರೀತಾರಂದ್ರೆ ಇನ್ನು ಇದರಿಂದ ದುರಾಡಳಿತ ಯಾವ ಕ್ಷೇತ್ರದಲ್ಲಿದೆ ನೀವೇ ಲೆಕ್ಕ. ಅದಕ್ಕೆ ಇದನ್ನು ಉತ್ತರ ಕೊಡೋದು ಬಿಟ್ಟು ಏನೇನೋ ಬಾಯಿಗೆ ಬಂದ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ರೆ ಇದು ಅದಕ್ಕೆ ಅವಿವೇಕಿಗಳು ಮಾಡ್ತಕ್ಕಂಥ ಕೆಲಸ. ವಿವೇಕಿಗಳು ಮಾಡ್ತಕ್ಕಂಥ ಕೆಲಸ ಅಲ್ಲ, ಒಬ್ಬ ಅವಿವೇಕಿ ಮಾಡ್ತಕ್ಕಂಥ ಕೆಲಸ ಮಾಡೋದನ್ನು ಬಿಟ್ಟು ಈ ಕ್ಷೇತ್ರದಲ್ಲಿ ಕುಡಿಯೋಕೆ ನೀರು ಇಳ್ಕಲ್ಲ. ನಾನೇ ಟ್ಯಾಂಕರ್ ತರಿಸಿ ಹಾಕ್ಸ್ಕೊಂಡಿದ್ದೀನಿ, ಮೊನ್ನೆ 3 ಟ್ಯಾಂಕರ್. ಕರೆಂಟ್ ಇಲ್ಲ, ಈಗ ನೋಡಿದ್ರಲ್ಲ ನಮ್ಮ ಜನರೇಟರ್ ಚಾಲು ಐತಿ. ಅಂಥ ಒಂದು ಪರಿಸ್ಥಿತಿ ಐತಿ. ಮಾತಾಡ್ರಿ, ಈ ಕ್ಷೇತ್ರದ ಶಾಸಕ ಏನು ದೊಡ್ಡ ಅಭಿವೃದ್ಧಿ ಏನು ಅದನ್ನು ತಂದಿನಿ ಇದನ್ನು ತಂದಿನ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನಿಂದ ತಂದು ಪೂಜೆ ಮಾಡಿ ತಮ್ಮ ಕನಸು ಅಂತ ಹೇಳ್ಕೊಂತ ಅಡ್ಡಾಡ್ತಾರೆ. ನಮ್ಮ ಗದ್ದಿಗೌಡರು ಇಲ್ಲಿ ಅಂಡರ್ ಪಾಸ್ ಮಾಡಿರ್ಬೋದು, ಅಲ್ಲಿ CRF ಫಂಡಲ್ಲಿ ನಂದವಾಡಿಗೆ ರಸ್ತೆ ಮಾಡಿರ್ತಕ್ಕಂಥದ್ದು ಆಗ್ಬೋದು, ಅದನ್ನು ನನ್ನ ಫಂಡು ಏನು ನನ್ನ ಕನಸು ಅಂತೇಳಿ. ಆದ್ದರಿಂದ ಒಟ್ಟಿನಲ್ಲಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ವಿನಂತಿ ಮಾಡ್ಕೊಳ್ತೇನೆ ನಾನು. ಇಲ್ಲೆಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ಮತ್ತು ಇಲ್ಲಿ ಏನಂತಂದ್ರೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು. ಮತ್ತು ಏನೀಗ ತಹಸೀಲ್ದಾರ್ ಮೇಲೆ ಅಪಾದನೆ ಬಂದಂತೆ ಮಾನ್ಯ ಲೋಕಾಯುಕ್ತರು, ಈ ರಾಜ್ಯದ ಲೋಕಾಯುಕ್ತರು ಇದನ್ನು ಶಿಸ್ತು ಕ್ರಮ ತಗೊಳ್ಬೇಕು.
ಆಮೇಲೆ ಇದನ್ನು ವಿಚಾರಣೆ ಮಾಡಬೇಕು, ಅವರ ಹಸ್ತಾಕ್ಷರ ಹೌದಾ ಅಲ್ಲ ಅಂತೇಳಿ ಇದನ್ನು ಫಾರೆನ್ಸಿಕ್ ಲ್ಯಾಬೊರೇಟರಿ ಕಳಿಸ್ಬೇಕು. ಮತ್ತು ಒಂದು ವಿನಂತಿ ನಾನು ಮಾಡ್ಕೊಡ್ತೀನಿ, ಯಾರು ನೊಂದ ಸಿಬ್ಬಂದಿ ವರ್ಗದವರು ಇದ್ದೀರಿ ಇದನ್ನು ಅಷ್ಟೇ ನನಗೆ ಜೆರಾಕ್ಸ್ ಕಳಿಸಿರಿ, ಒರಿಜಿನಲ್ ಕಳಿಸ್ಕೊಡ್ರಿ ಅಂತೇಳನ್ನು ಕೂಡ ನಾನು ನಿಮ್ಮಲ್ಲಿ, ಯಾಕಂದರೆ ನಮ್ಗೆ ನಾಳೆ ಕೇಳಿದ್ರು ಕೂಡ ನನಗೆ ಬೇಕಾಗುತ್ತೆ. ಈಗ ನೀವೇ ಕೇಳ್ಬೋದು ಎಲ್ಲಿದೆ ಅದು ಒರಿಜಿನಲ್ ಎಲ್ಲಿ ಇತ್ತು, ಅದು ಒರಿಜಿನಲ್ ಏನೋ ಬಂದಿಲ್ಲ. ನಾನು ಅದಕ್ಕೆ ವಿನಂತಿ ನಿಮ್ಮ ಮುಖಾಂತರ ಮಾಡ್ಕೊತೀನಿ, ನಾನು ಕಳಿಸಿದ್ರೆ ಒಳ್ಳೆಯದು. ನಿಮ್ಮ ಸಹಾಯಕ್ಕೆ ನಾನು ಬರಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಧನ್ಯವಾದಗಳು. ಇದೇನು ಅನಾಮಧೇಯ ಪತ್ರ ಏನು ಸರ್? ಅನಾಮಧೇಯ ಪತ್ರ ನೊಂದ ತಹಸೀಲ್ದಾರ್ ಆಫೀಸ್ ಸಿಬ್ಬಂದಿ, ನೊಂದ ಇಲ್ಕಲ್ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ಪತ್ರದಲ್ಲಿ ಕೂಡ ಹಾಗೆ ಇದೆ, ಕವರ್ ಮೇಲೇನೂ ಹಾಗೆ ಇದೆ. ಇದನ್ನ ನಾನು ಒಂದು ಪತ್ರ ಬರೆದು ಲೋಕಾಯುಕ್ತರಿಗೆ, ರಾಜ್ಯದ ಮಾನ್ಯ ಲೋಕಾಯುಕ್ತರಿಗೆ ನಾನು ಪತ್ರ ಬರೀತೇನೆ. ಪತ್ರ ಬರೆದು ಇದ್ರ ಬಗ್ಗೆ ಕುಲಂಕುಷ ತನಿಖೆ ಮಾಡಿ ಸಂಬಂಧಪಟ್ಟ ತಹಸೀಲ್ದಾರ್ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ವಿನಂತಿ ಮಾಡ್ತೀನಿ. ನಾನು ಪತ್ರ ಬರಿತೇನೆ. ಈ ಘಟನೆಗಳು ಭಾಳ ದಿವಸ ಈಗ ಕಳಿಸಿದ್ದಾರೆ ಅವರು. ಅಲ್ಲ, ಈಗ ನನಗೆ ನಿನ್ನೆ ಬಂದೈತೆ, ನಾನು ಇವತ್ತು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೆ. ಅದು ಯಾರು ಅಂತ ಅವ್ರ ಹೆಸರು ಹಾಕಿಲ್ಲ, ಅವರು ಹಾಕಿದ್ರೆ ನಾನು ಏನಾದ್ರು ಮಾತಾಡ್ಬೋದು. ಇದ್ರ ಬಗ್ಗೆ ತಾವಲ್ಲೇ ತಹಸೀಲ್ ಕಚೇರಿಯಲ್ಲಿ ಕೇಳಿದ್ರೆ ನಿಮ್ಗೇನು ಮಾಹಿತಿ ಸಿಕ್ಕರು ಸಿಗ್ಬೋದು. ಹೆಸರು ಹಾಕಿಲ್ಲ ಅಂದ್ರೆ ನಂಬ್ತೀರ ಹೆಂಗೆ ಸರ್? ಅದು ಹೆಂಗೆ ಹೆಂಗೆ ನಂಬ್ತೀರಿ ಸರ್? ಹೆಸರು ಹಾಕಿಲ್ಲ ಅಂತಿಲ್ಲ, ಅಧಿಕೃತ ನಂಬಕ್ಕೆ ಏನದ? ನಂಬಕ್ಕಲ್ಲ, ಇದು ಘಟನೆ ಆಗಿರ್ತಕ್ಕಂಥದ್ದು. ನಾನೇನು ಹೇಳಕತ್ತೀನಿ ಈಗ, ಇದನ್ನು ಫಾರೆನ್ಸಿಕ್ ಲ್ಯಾಬೊರೇಟರಿ ಕಳಿಸ್ರಲ್ಲ, ಅದು ತಹಸೀಲ್ದಾರ್ ಅಕ್ಷರ ಹೌದಾ ಅಲ್ಲ ಗೊತ್ತಾಗೇ ಬಿಡುತ್ತಲ್ಲ. ಇದು ಬರ್ಕೊಂಡಿದ್ದೀನಿ. ಆಮೇಲೆ ಒಂದು ನಿಮಿಷ, ಇಲ್ಲೇ ಆ ಅಮ್ಮ ಗುಡ್ಡಿಮಠ ಬಾಯಿ ಬರ್ತಿದ್ದಂತಾನೆ ಹೇಳ್ಯಾರ, ಅಲ್ಲಿ ಅವ್ರು ಬರ್ಕೊಂತಾರೆ. ಇಲ್ಲಿ 9/24 ಲೋಕಾಯುಕ್ತರಿಗೆ ಖರ್ಚು ವೆಚ್ಚಕ್ಕಾಗಿ 500 ರೂಪಾಯಿದಂತೆ. ಇವರೆಲ್ಲರ ಹೆಸರು ಕೊಟ್ಟರಿಲ್ಲ, ಅವ್ನು ಕೇಳಲ್ಲ. ಆ ಅಮ್ಮನು ಯಾರು? ಶ್ರೀಮತಿ ಗುಡ್ಡಿಮಠ. ಇದು ತಹಸೀಲ್ದಾರ್ ಹಸ್ತಾಕ್ಷರ ಅಂತ ಏನೋ ಇದು ಈ ಅಂಕಿ ಬರ್ದಿರೋದು, ಅಂಕಿ ಸಂಖ್ಯೆ ಏನು ಬರೆದ್ರು ಅದು. ಇದರ ವಿಷಯ ಇಟ್ಕೊಂಡು ಏನೋ ಹೋರಾಟ ಮಾಡ್ತಾರೆ ಸರ್? ಈಗ ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಕ್ಕಂಥ ಒರಿಜಿನಲ್ ಪ್ರತಿನಿಧಿ ಇಲ್ಲ, ನೀವೇನಂತ ಹೋರಾಟ ಮಾಡ್ತಾರೆ? ಒರಿಜಿನಲ್ ಕಡೆ ಇಲ್ಲ, ಏನಂತ? ಇದನ್ನೇ ಫಾರೆನ್ಸಿಕ್ ಲ್ಯಾಬೊರೇಟರಿ ಕಳಿಸಿದ್ರು ಕೂಡ ಅದರ ಹಸ್ತಾಕ್ಷರ ಹೌದಾ ಅಲ್ಲ ತಹಸೀಲ್ದಾರ್ ಅನ್ನೋದು ಗೊತ್ತಾಗುತ್ತೆ. ಇದೇ ಜೆರಾಕ್ಸ್ನ ಕಳಿಸಿದ್ರು ಕೂಡ ಗೊತ್ತಾಗುತ್ತೆ ಅಕ್ಷರ ಯಾರು ಅಂತೇಳಿ. ಕೇಳಬೇಕಾದವರು ನನ್ನ ಕ್ಷೇತ್ರದ ನನ್ನ ಮತದಾರ, ನಾನು ಅವನಿಗೇನು ಉತ್ತರ ಕೊಡಬೇಕಾಗಿಲ್ಲ. ಒಂದು. ಎರಡನೇದ್ದು, ನಾನು ದಾಖಲಾತಿ ಕೊಡೋದಕ್ಕಿಂತ ನಾನು ಏನು ಮಾಡೀನಿ ಅಂದರೆ ನನ್ನ ಕೆಲಸ ಮಾತಾಡ್ತಾರೆ. ಇಲ್ಕಲ್ ನಗರಕ್ಕೆ 24/7 ಮಾಡಿದರೆ ಅದಂತ ಜನನೇ ಮಾತಾಡ್ತಾರೆ. ನೀರಾವರಿ ಯೋಜನೆ ತಂದವರು ಯಾರು? ಮೊದಲೇ ಹಂತದ ಯೋಜನೆ, ಎರಡನೇ ಹಂತದ ಯೋಜನೆ ತಂದವರು ಯಾರು? ಮೊದಲೇ ಹಂತದ ಯೋಜನೆ ತಂದು ನನ್ನ ಅವಧಿಯಲ್ಲೇ ನಾನೇ ಮಾಡಿದೆ, ಸಂಪೂರ್ಣ ಮಾಡಿದೆ. ಅದಷ್ಟು 35,000 ಎಕರೆ ನೀರಾವರಿ ನಡೀತಾ ಇದೆ. ಎರಡನೇ ಅವಧಿಯಲ್ಲಿ ಇನ್ನು ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಿದ್ದೀವಿ, ಡ್ರಿಪ್ ಇರಿಗೇಷನ್ನು. ಅದನ್ನೆಲ್ಲ ಸಂಪೂರ್ಣ ಯಾರು ಹಾಳು ಮಾಡಿದಂತ ಕ್ಷೇತ್ರದ ಜನತೆಗೆ ಗೊತ್ತೈತಿ. ಒಂದು ಕಾಲೇಜ್ ಬಿಲ್ಡಿಂಗ್ ಇರ್ಬೋದು, ರಸ್ತೆಗಳಿರ್ಬೋದು, ಕುಡಿಯೋ ನೀರಿನ ಯೋಜನೆಗಳಿರ್ಬೋದು, ಅವೆಲ್ಲ ಯೋಜನೆಗಳು ಯಾರ್ಯಾರು ತಂದರೆ ಯಾವ ಅವಧಿಯಲ್ಲಿ ಅನ್ನೋದು ಜನರಿಗೆಲ್ಲರಿಗೂ ಗೊತ್ತೈತೆ. ಆ ಕೆಲಸಗಳು ಈಗೇನು ಇದಾವಲ್ಲ ಅವು ಮಾತಾಡ್ತಾವೆ. ಇವನು ಮುಂದೋಗಿ ನಾವು ಸರ್ಟಿಫಿಕೇಟ್ ತೊಗೊಳ್ಬೇಕಾಗಿಲ್ಲ. ಇವನು ಏನದಾವ, ಏನು ಮಾಡ್ಯಾನ ತೋರಿಸ್ಬೇಕಲ್ಲ. ಏನೂ ಇಲ್ಲ, ಹೊಗಳಬಿಡೋದು ಅಷ್ಟೇ ಕೆಲಸ. ಅವಾಚ್ಯ ಶಬ್ದಗಳನ್ನು ಮಾತಾಡೋದು ಅಷ್ಟೇ ಕೆಲಸ. ಇವತ್ತಿನವರೆಗೆ ಈ ಸರ್ಕಾರ ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಹಣ ಬಿಡುಗಡೆ ಆಗಿಲ್ಲ. ಏನಾಗಿದ್ದಾವೆ? ಏನೂ ಇಲ್ಲ. ಇಲ್ಲೇ ಹೇಳ್ತಾನಲ್ಲ, ನೀರಿಲ್ಲ ಸರಿಯಾಗಿ.
ಈ ಯೋಜನೆ ಸ್ವಲ್ಪ ಯಾರು ಮಾತಾಡ್ಬೇಡ. ಈ ಯೋಜನೆ ಇಲ್ಕಲ್ ನಗರಕ್ಕೆ 24/7 ಯೋಜನೆ ಮಾಡಿರ್ತಕ್ಕಂಥದ್ದು. ಮುಂದಿನ 30 ವರ್ಷಗಳ ಏನು ಪ್ರಾರಂಭ ಆದಾಗಲಿಂದ ಮುಂದಿನ 30 ವರ್ಷಕ್ಕೆ ಜನಸಂಖ್ಯೆ ಎಷ್ಟಾಗುತ್ತಾ ಆ ಜನಸಂಖ್ಯೆಗೆ ಅನುಗುಣವಾಗಿ ನೀರನ್ನು ಸದ್ಬಳಕೆ ಮಾಡಲಿಕ್ಕೆ ಅಂತಲೇ ಈ ಯೋಜನೆ ಮಾಡಿರ್ತಕ್ಕಂಥದ್ದು. 30 ವರ್ಷಗಳ ಅವಧಿ. ಎಲ್ಲಿ 2010ರಿಂದ ಹಿಡಿದು ಇಲ್ಕಲ್ ನಗರದಾಗ ಕಾಲೇಜುಗಳು ಮಾಡಿದ್ದೀವಿ, ಹುನಗುಂದ ನಗರದ ಕಾಲೇಜ್ ಮಾಡಿದ್ದೀವಿ, ಇಡೀ ತಾಲೂಕಿನಲ್ಲಿ ಮೇಜರ್ ರಸ್ತೆಗಳೆಲ್ಲವನ್ನೂ ಮಾಡಿವಿ. ಈಗ 1 ಕಿಲೋಮೀಟರ್ ಮಾಡೋಕ್ಕಾಗಿಲ್ಲ. ನಾನು ತಂದು ಏನೋ ಪೂಜೆ ಬುದ್ಧಿ ಪೂಜೆ ಮಾಡೋಕೈತೆ. ಹುನಗುಂದ ನಗರದಾಗ ರಸ್ತೆ ಅಗಲೀಕರಣ ಮಾಡಿ ಸಿಂಗಲ್ ರೋಡ್ ಇತ್ತು, ಹೋಗೋದು ಬರೋದು. ಅದು ಚತುಷ್ಪಥ ಅಂದರೆ 2 ಹೋಗೋದು 2 ಬರೋದು ಮಾಡಿದ್ವಿ ನಾವು. ಈಗೆಲ್ಲ ಕರೆಂಟಿನ ಕಂಬಕ್ಕೆ ಬಣ್ಣ ಹಚ್ಚಿ ಉದ್ಘಾಟನೆ ಮಾಡೋದು. ಕರೆಂಟಿನ ಕಂಬಕ್ಕೆ ಬಣ್ಣ ಹಚ್ಚಿ ಹುನಗುಂದ ನಗರದ ಉದ್ಘಾಟನೆ ಮಾಡ್ಯಾರ. ಅದನ್ನು ಹೇಳ್ತೇನೆ, ಈ ಕ್ಷೇತ್ರದ ಅಭಿವೃದ್ಧಿ ಕಡೆ ಲಕ್ಷ್ಯ ಇಲ್ಲ. ಏನಿದ್ರು ಸ್ವಂತದ ಅಭಿವೃದ್ಧಿ ಆಗಬೇಕು. ಆದ್ದರಿಂದ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಿಂದ ಹಣ ವಸೂಲಿದ್ದಂತೆಗೆ ಈ ಕ್ಷೇತ್ರದ ಶಾಸಕ ನಿಂತಾನೆ. ಬೇರೆ ಏನು ಕೆಲಸ ಇಲ್ಲ. ಅದನ್ನ ಜನ ಅರ್ಥ ಮಾಡ್ಕೊಳ್ತಾರೆ, ಅಷ್ಟೇ ವಿನಂತಿ. ಮರಳುಗಾರಿಕೆನೂ ಸಂಪೂರ್ಣವಾಗಿ ಅವ್ಯಾಹತವಾಗಿ ನಡೀತಾ ಇದೆ. ಇಲ್ಲೇ ಈಗ ಹೋದ್ರೆ ನೀವು ಇಲ್ಲಿ ಗದಿಗೆ ಹತ್ರ ಕಾಣತ್ತಿಲ್ಲ. ನಮ್ಮ ಮಾನ್ಸ್ವಾಮಿ ಗದಿ ಹಿಂದ್ಗಡೆ ಹೋದ್ರೆ ಪೊಲೀಸರೇ ನೇರವಾಗಿ ಮಾಡಿಸ್ತಾ ಇದಾರೆ ಅನ್ನೋ ನಿಟ್ಟಿನಲ್ಲಿ ಅಲ್ಲ. ಈಗ ಎಲ್ಲ ಡಿಪಾರ್ಟ್ಮೆಂಟ್ ಮತ್ತಿಗೆ ಅವ್ರು ಪೊಲೀಸರಿಗೆ ವಸೂಲಿ ಮಾಡಕತ್ತಾರೆ. ಅವ್ರು ಎಲ್ಲಿಂದ ವಸೂಲಿ ಮಾಡೋದು? ಪೊಲೀಸರಿಗೆ ಶಾಸಕನ ಕುಂತು ವಸೂಲಿ ಮಾಡಕತ್ತದ, ಪೊಲೀಸರು ಎಲ್ಲಿಂದ ವಸೂಲಿ ಮಾಡೋದು? ಅಲ್ಲಿ ಅವ್ರು ಯಾರು ಅಕ್ರಮ ದಂಧೆ ಮಾಡ್ತಾರೆ ಅವ್ರ ಕಡೆಯಿಂದ ವಸೂಲಿ ಮಾಡ್ತಾರೆ. ಇನ್ಸ್ಪೆಕ್ಟರ್ ಆಡಿಸ್ತಾರ, ಇಲ್ಲ ಓಸಿನರ್ ಆಡಿಸ್ತಾರ, ಇಲ್ಲ ಮರಳು ಕಳತಲ್ಲಿ ಯಾರು ಮರಳು ದಂಧೆ ಮಾಡ್ತಾರೆ ಅವ್ರ ಕಡೆಯಿಂದ ವಸೂಲಿ ಮಾಡ್ತಾರೆ. ಯಾವುದೇ ಕಾಯ್ದೆ ಕಾನೂನು ಈ ಕ್ಷೇತ್ರಗಳಿಗೆ ಏನು ಅಪ್ಲೈನೇ ಆಗುದಿಲ್ಲ ಅಂತ. ಇಲ್ಲ ಇಲ್ಲ ಇಲ್ಲ, ಇದೊಂಥರ ತುಗ್ಲಕ್ ದರ್ಬಾರ್. ಈ ಕ್ಷೇತ್ರಕ್ಕೆ ಏನಪ್ಪ ಅಂತಂದ್ರೆ ಇವ್ರು ಕಾಶ್ಯಪ್ನವ್ರು ಬಂದಾಗೆಲ್ಲ ತುಗ್ಲಕ್ ದರ್ಬಾರ್. ಜನರ ಕಾಳಜಿ, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಮಾತು ಎತ್ತಿದ್ರೆ ಅಬ್ಬರದ ಮಾತು ಅಷ್ಟೇ, ಏನು ಸೊಕ್ಕಿನ ಮಾತು. ನಾನು ಮಾಡ್ತೀವಿ ಹೋರಾಟ, ಪ್ರಸಂಗ ಬಂದಾಗ ಮಾಡೇ ಮಾಡ್ತೀವಿ. ಯಾವಾಗ ಸರ್ ಈಗ ನೀವೇ ಹೇಳ್ತಾ ಇದ್ದೀರಿ ಸರ್, ಮರಳು ಗಣಿಗಾರಿಕೆ ನಡೀತಾ ಇದ್ದಾವ, ಇಸ್ಪೀಟ್ ಅಡ್ಡೆಗಳು ನಡೀತಾ ಇದ್ದಾವ ಕೊಟ್ಟಿದ್ದೀವಿ ನಾವು. ಈಗ ನಾವೇನು ಮಾಡಿದ್ರು ಮೇಲಾಧಿಕಾರಿಗಳಿಗೆ ನಾವು ನಮ್ಮ ಕಾರ್ಯಕರ್ತರು ಈ 2 ಸಲ ಜಿಲ್ಲಾಧಿಕಾರಿಗಳಿಗೆ 4 ಸಲ ಹೋಗಿ ಕೊಟ್ಟು ಬಂದೀವಿ. ಜಿಲ್ಲಾಧಿಕಾರಿಗಳು ಸುಮ್ಮನೆ ಕೂತಾರೆ, ಅವ್ರಿಗೆ ಯಾರು ಕೈ ಕಟ್ಟಕ್ಕೆ ಗೊತ್ತಿಲ್ಲ. ಈಗ ನೋಡ್ರಿ, ಎಸ್ ಪಿ ಅವರಿಗೂ ಕೆಲವು ಘಟನೆಗಳ ಬಗ್ಗೆ ಹೇಳಿದ್ವಿ, ಮರಳು ದಂಧೆ ಬಗ್ಗೆ. ಎಲ್ಲೆಲ್ಲಿ ನಡೀತದೆ ಸರ್ ನಿಮ್ಗೆ ಗೊತ್ತಿದೆ ಮರಳು ದಂಧೆ? ಇಲ್ಲಿ ಈಗ ನಿಡ್ಸೂರು ಹತ್ರ ನಡೀತದ, ಇಲ್ಲ ತೊಂಡಾಳ ಹತ್ರ ನಡೀತದ, ಇಲ್ಲ ಈ ನಮ್ಮ ಮಾನ್ಸ್ವಾಮಿ ಗದಿಗೆ ಹತ್ರ ನಡೀತದ. ಇಲ್ಲ ಈಗ ನೀವು ಹೋಗ್ಬೇಕಾದ್ರೆ ಎದುರಿಗೆ ಬಂದ್ವು ಅವು ಟಿಪ್ಪರ್ಗಳು. ಕ್ಷೇತ್ರದಾದ್ಯಂತ SC ಕೇಸ್ಗಳು ಕಡಿಮೆ ಅಟ್ರಾಸಿಟಿ ಕೇಸ್ಗಳು ಅದೊಂದು ಬಿಟ್ರಿ ಏನಿಲ್ಲ. ಬೇರೆ ಕಡೆಯಲ್ಲಿ ಅವ್ರ ತಮ್ಮನ ದೇವಾನಂದ ಕಾಶಪ್ಪ ಲೆಕ್ಕಪತ್ರಕ್ಕೆ ನಗರಸಭೆ ಲೆಕ್ಕ ಕೇಳ್ಯಾರ. ಅವ್ರ ತಮ್ಮನ ಸ್ವತಃ ಮಾಹಿತಿ ಹಾಕಿ ಅರ್ಜಿ ಹಾಕ್ಯಾನ ನಗರಸಭೆಗೆ. ಅವ್ರ ತಮ್ಮನ ಯಾವ ವಿಷಯದ ಬಗ್ಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಕೇಳಿದ್ರು? ಮಾಹಿತಿ ಹಾಕಿದಾಗೇನೋ ಲೆಕ್ಕ ಕೇಳ್ಯಾರಂತ ಮಾಹಿತಿ ನಮಗೆ ಕೊಟ್ಟರ ಮಾಹಿತಿ. ನಾನು ಬಂದಿದ್ದೆ ಅಲ್ಲಿ ಬಾಲ್ಕೋಡಿಗೆ ಬಂದು DC ಅವರಿಗೆ, SP ಅವರಿಗೆ, ಎಲ್ಲರಿಗೂ ಮೇಲಧಿಕಾರಿಗಳಿಗೆ, ಇವನ್ ಡೈರೆಕ್ಟ್ರೇಟ್ ಲೆವೆಲ್ದಾಗೂ ಕೂಡ ನಾನು ಕಂಪ್ಲೇಂಟ್ ಮಾಡಿದ್ರೆ ಮುಂದೆ ಆಗ್ತಾವೆ, ಅನುಭವಿಸ್ತಾರೆ. ಯಾರ್ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗೇ ಆಗಿ.
ಅದ್ರ ಬೆನ್ನತ್ತು ಬಿಡೋದಿಲ್ಲ. ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರಿಗೆ ಸರಿಯಾದ ಪಾಠ ಕಲಿಸ್ತದೆ. ಜನರ ಪರವಾಗಿರಬೇಕು, ಜನರ ರಕ್ಷಣೆಗೆ ನಿಲ್ಲಬೇಕು ಅವರು. ಅದಾದ ಬಿಟ್ಟು ಕಾಸಿ ಶಾಸಕನ ರಕ್ಷಣೆಗೆ ನಿಂತ. ಮತ್ತಿಲ್ಲ ಈ ತಾಲೂಕಿನಾಗ ಏನೈತೆ ಅಂತಂದ್ರೆ ಯಾರೇ ಏನೇ ಮಾಡಿಸ್ಲಿ, ಇದು ಈ ಕ್ಷೇತ್ರದ ಶಾಸಕನ ಅವ್ರ ಅಪ್ಪನ ಮನೆ ಆಸ್ತಿ ಏನೋ ಗೊತ್ತಿಲ್ಲ, 5-5 ಲಕ್ಷ ರೂಪಾಯಿ ತಂದು ಕೊಡ್ಬೇಕಂತ ಕಂಪಲ್ಸರಿ. ಇಲ್ಲಾಂದ್ರೆ ಯಾರು ಉತ್ತರ ಕೇಳಕ್ಕೆ ಹೋದ್ರು, ಪಬ್ಲಿಕ್ ಉತ್ತರ ಕೇಳಕ್ಕೆ ಹೋದ್ರೆ ಅವ್ರು ಕಮಿಷನರ್ ಇಬ್ಬರು ಹೇಳ್ತಾರೆ, ಹುಣಗುಂದ ಮತ್ತು ಇಲ್ಕಲ್ದವ್ರು. ಏನಂತ ಹೇಳ್ತಾರೆ? MLA ಹೋಗಿ ಭೇಟಿ ಆಗಬೇಕಂತ. ಎದಕ್ಕಪ್ಪ? ಯಾಕೆ ಭೇಟಿ ಆಗ್ಬೇಕು? ಯಾರಪ್ಪನ ಮನೆ ಆಸ್ತಿ ಅದು? ಯಾರ್ದು ಉತ್ತಾರ ಅದು? ನಿಮ್ಮ ಉತ್ತರ ಕೇಳಕ್ಕೆ ಬರ್ತಾರ? ರಿಯಲ್ ಎಸ್ಟೇಟ್ ಮಾಫಿಯಾ ಸಾಮಾನ, ಅದು ರಿಯಲ್ ಎಸ್ಟೇಟ್. ಅವ್ರು ಯಾರು ಇದನ್ನ ಮಾಡಿದ್ದಾರೆ? ಲೇಔಟ್ ಫಾರ್ಮೇಶನ್ ಏನು ಮಾಡಿರಲ್ಲ. ಮಾಡಿದವರು ಸಂಪೂರ್ಣವಾಗಿ ಕೆಲಸ ಮಾಡಿದ ಮೇಲೇನು ಯಾಕೆ ಕೊಡೋದಿಲ್ಲ? ಆಮೇಲೆ ಈ ಗೋಲ್ಡ್ ಆಲ್ರೆಡಿ 10-20 ವರ್ಷ ಹಿಂದೆ ಇದ್ದವರು ಅವ್ರಿಗೂ ಅಲ್ಲಿ ಉಣ್ಕೊಂಡಾಗ ಅವ್ರಿಗೂ ನೀವು ಯಾರಿಗೂ ಇದನ್ನು ಕೊಡಬಾರ್ದು, ಏನು ಉತ್ತರ ಕೊಡಬಾರ್ದು. ಯಾರಪ್ಪನ ಮನೆ ಅಷ್ಟೇ ಉತ್ತರ. ಎಷ್ಟೋ ವರ್ಷದಿಂದ ಜೀವನ ನಡೆಸ್ಕೊಂಡು ಬಂದಾರೆ, ಅವ್ರು ಉತ್ತರ ಕೊಡಬಾರ್ದು. ಅಂದ್ರೆ ಅವ್ರು ಏನೋ ಬ್ಯಾಂಕ್ ಸಾಲ ತೊಗೋಬೇಕು, ಇನ್ನೊಂದು ತೊಗೋಬೇಕು, ಮುನ್ನೊಂದು ತೊಗೋಬೇಕು. ಅಂದರೆ ಅಧಿಕಾರಿಗಳು ಏನಾಗ್ಯಾರಂತಂದ್ರೆ ಇವರು ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ. ಅದು ಸರಿ ಇತ್ತು, ತಪ್ಪಿತ್ತು, ಕಾನೂನು ಇತ್ತು, ಕಾನೂನು ಪ್ರಕಾರ ಇತ್ತು, ಅದಿಲ್ಲ. ಅದನ್ನು ಮಾಡೋದಷ್ಟೇ ಕೆಲಸ. ಅಂದರೆ ನಾ ಏನು ಹೇಳ್ತಾ ಅಂತ ಅಷ್ಟು ಮಾಡು. ಈ ರೀತಿ ವರ್ತನೆ ಆದರೆ ಜನರ, ಈ ಕ್ಷೇತ್ರದ ಜನರ ಪರಿಸ್ಥಿತಿ ಏನು? ಯಾತಕ್ಕಾಗಿ ಶಾಸಕರಂತ ಆಯ್ಕೆ ಮಾಡ್ತಾರೆ? ನಾವೆಲ್ಲ ಕೇಳಬೇಕಾದ್ರೆ, ಮತ್ತೆ ಕೇಳಬೇಕಾದ್ರೆ ನಾವು ನಿಮ್ಮ ಸೇವಕನಾಗಿ ಕೆಲಸ ಮಾಡ್ಬೇಕು, ನಿಮ್ಮಗಳ ಆಶೀರ್ವಾದ ಇರಲಿ ಅಂತ ಕೇಳ. ಇದು ಆರಿಸ್ ಬರೋತನ ಸೇವಕ ಆಶೀರ್ವಾದ ಇಲ್ಲ ಅಂತ ಕೇಳೋದು. ಆರಿಸ್ ಬಂದ ಮೇಲೆ MLA ಆದಮೇಲೆ ನೀನು ನೋಡ್ಕೋತೀನಿ, ಮಾಡ್ಕೋತೀನಿ, ನಿನ್ನ ಅವನು ಮಾಡು, ಇವನ್ನ ಹಾಕಲ್ಲ, ಇವನ ಅಂತೇಳಿ ಇದ ಆಡಳಿತ. ಇದಕ್ಕೆ ಆಡಳಿತ ಅಂತಾರೆ. ಇದು ಆ ಜನರ ಸೇವೆ ಮಾಡೋದು. ಯಾವತ್ತು ಮನಸ್ಸು ಹೆಂಗೆ ತುಡಿತಾ ಇರ್ಬೇಕಂದ್ರೆ ಜನರ ಸೇವೆ ಮಾಡೋದಕ್ಕೆ ಮನಸ್ಸು ತುಡಿತಾ ಇರಬೇಕು. ಈ ಕ್ಷೇತ್ರದ ಅಭಿವೃದ್ಧಿ ಮಾಡ್ಬೇಕಂತೇಳಿ ಅದು ತುಡಿತಾ ಇರಬೇಕು. ಅದು ಒಂದು ಪೈಸದ್ದು ಇಲ್ಲ. ಈ ಕ್ಷೇತ್ರದಾಗ ಏನಾದರೂ ಅಭಿವೃದ್ಧಿ ಕೆಲಸಗಳಾಗಿದ್ದರೆ ಅದು ನನ್ನ ಅವಧಿಯಲ್ಲಿ, ನಮ್ಮ BJP ಸರ್ಕಾರದ ಅವಧಿಯಲ್ಲಿ ಮಾತ್ರ. ಅದು ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾವ್ಯಾವ ಅಭಿವೃದ್ಧಿಗಳೂ ಆಗಿಲ್ಲ ಅನ್ನೋದು ಮಾತನ್ನು ಗಂಡಾಘೋಷವಾಗಿ ಹೇಳ್ತೇನೆ. ಸರ್, ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳ್ತಾರೆ, ಮತ್ತು ಹೊಳ್ಳಿ ಎಲ್ಲವೂ ನಡೀತಾ ಇದೆ. 2000 ತಗೊಂಡ್ರೆ ಒಂದು ಕ್ಷೇತ್ರದೊಳಗೆ 224 ಕೋಟಿ ಆಗತ್ತೆ. ಟೋಟಲ್ ಆಗಿ 22,000 ಕೋಟಿ ನಮ್ಮ ಸರ್ಕಾರ ಈ ಗ್ಯಾರಂಟಿ ಯೋಜನೆ ಅಂದ್ರೆ ಎಲ್ಲರಿಗೂ ತಲುಪಾಕತೈತಿ. ನಾವು ಯಾರಿಗೂ ಇದು ಮಾಡಂಗಿಲ್ಲ ಅಂತ ಇಲ್ಲೇ ಕಾಶ್ಯಪ್ನವ್ರು ನಿನ್ನಿಂದ ಮನೆ ವಾಸನದೊಳಗೆ ಹೇಳಿದ್ದಾರೆ ಸರ್. ಅಲ್ಲ, ಎಷ್ಟಂದ್ರೆ ಯಾರು ಒಂದು ಕ್ಷೇತ್ರದೊಳಗೆ 224 ಕೋಟಿ ಈ ಕ್ಷೇತ್ರದಲ್ಲಿ. ಬಟ್ ಹಣ ಒಂದು ನಿಮಿಷ ಇದು ನೋಡಿ, ಒಂದು ನಿಮಿಷ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರೆ ಅವರು ಅದನ್ನು ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ. ಮಾಡಲಿ. ನಾವೇನಾದ್ರೂ ಅಡ್ಡಿಪಡಿಸಿವೆ, ಮಾತಾಡಿವೆ, ಬೇಡಂದಿವೆ ಇಲ್ಲ, ಕೊಡಲಿ. ಬಡವ್ರಿಗೆ ಕೊಡ್ತೀವಿ, ಕೊಡ್ರಿ. ನಾವು ಕೇಳ್ತಾ ಇರೋದು ಒಂದು ಕಡೆ ಗ್ಯಾರಂಟಿ ಯೋಜನೆ ಅಂತ ಹೇಳಿ ಹೇಳ್ತೀರಿ, ಇನ್ನೊಂದು ಕಡೆ SCP TSP SC ಜನಾಂಗಕ್ಕೆ ST ಜನಾಂಗಕ್ಕೆ ಇರ್ತಕ್ಕಂಥ ಮೀಸಲಾಗಿರ್ತಕ್ಕಂಥ ಸುಮಾರು 25,000 ಕೋಟಿಗೆ ಹೆಚ್ಚಿನ ಹಣ ಎಲ್ಲಿ ಮಾಡಿದಿರಿ, ಏನು ಮಾಡಿದಿರಿ, ಅವ್ರಿಗೆ ಯಾಕೆ ಕೊಡಲಿಲ್ಲ? ಅವ್ರ ಹಕ್ಕಲ್ಲ ಅದು, ಅವ್ರ ಹಕ್ಕಲ್ಲ ಅದು. ಬಜೆಟ್ನಲ್ಲಿ ಅವರಿಗಾಗಿ ಮೀಸಲಿಟ್ಟಂಥ ಹಣ ಅದನ್ನು ಬಳಸಿದ್ದೀರಲ್ಲ. ಇವತ್ತು ಪ್ರತಿ ವರ್ಷವೂ ಮಾನ್ಯ ಮುಖ್ಯಮಂತ್ರಿಗಳು ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದಾರೆ. ಇದೇ 2 ವರ್ಷದಲ್ಲಿ ಎಷ್ಟು ಮಾಡಿದ್ದಾರೆ? ಇವತ್ತು ಕೂಡ ಈ ವರ್ಷದ ಬಜೆಟ್ನಲ್ಲಿ ಹಿಡಿದ್ರೆ 1,12,000 ಕೋಟಿ ಸಾಲ ಇಟ್ಟಿದ್ದಾರೆ. ಈ 3,70,000 ಕೋಟಿ ನಮ್ಮದು ಬಜೆಟ್ ಅಂತ ದೊಡ್ಡದಾಗಿ ತೋರಿಸ್ತಾರೆ. ಅದರಲ್ಲಿ 80,000 ಕೋಟಿ ವೇತನಕ್ಕೆ ಹೋಗುತ್ತಾ?
ಒಂದು 35,000 ಕೋಟಿ ಪಿಂಚಣಿಗೆ ಹೋಗುತ್ತೆ. ಅದಾದಮೇಲೆ ಉಳಿದಾಣ ಏನಾಗ್ತಾ ಇದೆ? 51,000 ಕೋಟಿ 52,000 ಕೋಟಿ ಗ್ಯಾರಂಟಿಗಳು. ಇನ್ನು ಮಿಕ್ಕಿದ್ವು ಎಲ್ಲದವ? ಜನರಿಗೆ ಕಾಣೋಂಥ ಪ್ರೋಗ್ರೆಸ್ ಎಲ್ಲೈತಿ? ಅಭಿವೃದ್ಧಿಗಳೆಲ್ಲದವ? ಕಾಣ್ತಾ ಇದೆಯಾ ರಾಜ್ಯದಲ್ಲಿ ತಾಲೂಕಿನಲ್ಲಿ ಎಲ್ಲಿ ಕಾಣ್ತಾ ಇದೆ? ಮಾತೆತ್ತಿದ್ರೆ ಅದು ಗ್ಯಾರಂಟಿದು ಮಾತ್ರ ಹೇಳ್ತಾರೆ. 51,000 ಕೋಟಿ ಖರ್ಚು ಮಾಡಿ ಉಳಿದದ್ದೆಲ್ಲ ಎಲ್ಲಿ ಹೋಯ್ತು? ಗ್ಯಾರಂಟಿ ಇದ್ರೆ ರಾಜ್ಯ ಸರ್ಕಾರ ಎಲ್ಲ ತನ್ನ ಯಾಕೆ